ನನ್ನ ಗಾಡಿದ ರೊಕ್ಕ ವಸೂಲಿ ಮಾಡಿ 500 ರೂಪಾಯಿ ಇಲ್ಲಿ ಬಂದು ನಿಂತಾರೆ ನೋಡ್ರಿ. ಮತ್ತೀಗ ಮುಂದೆ ಏನು ಮಾಡ್ತಾರೆ ಏನು ಸೈ ಅಂತೂ ಮಾಡೀನಿ, ಕೋರ್ಟ್ ನೋಟಿಸ್ ಅಂತ ತಾನ ನೋಡ್ರಿ. ಇದು ಒಂದು ಸೈಡ್ ಪೂರ ಕಟ್ಟಾಗೈತಿ, ಇಲ್ಲಿ ಪೂರ ಇದ್ರದ್ದು ಕವನ ಐತಲ್ಲ ಅದ ಕಟ್ಟಾಗೈತಿ. ಅದಕ್ಕೆ ಇದು ಹುಚ್ಚಾಕು ಬರೋದಿಲ್ಲ, ಈಗ ಪೂರ ಕಟ್ ಮಾಡಿ ತೆಗಿಬೇಕಿದೆ. ಮತ್ತು ಇದನ್ನು ತಗೊಳ್ಳೋನು ಇಲ್ಲಿಂದ ತಗೊಂಡು ಹೋದ್ರತ್ತೆ. ಹಾಗೆ ಇಲ್ಲಿ ಒಂದು ಅರ್ಧ ಮಟ್ರಲ್ಲಿ ಖಾಲಿ ಆಗುತ್ತೆ, ಇನ್ನು ಉಳಿದಿದ್ದು ಅರ್ಧ ಇದನ್ನು ತೊಗೊಂಡೋಗಿ ಸೀದಾ ಅವ್ರ ಅಂಗಡಿ ಖಾಲಿ ಮಾಡ್ಬೇಕೀಗ. ಬರ್ರಿ ಇಲ್ಲಿಂದ ಹೋಗೋನಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆನ ಕಂಪ್ನಿಗೆ ಬಂದಿದ್ವಿ, ಬಂದು ಪಾಳ್ಯದು ಹಚ್ಚಿದ್ವಿ. ನಮ್ದು ಲಾಸ್ಟ್ ಪಾಳೆ ಐತೆ, ನಾವು ಲೋಡಿಂಗ್ ಆಗಲ್ಲ ಅಂತ ತಿಳ್ಕೊಂಡಿದ್ವಿ. ಇವತ್ತು ಶನಿವಾರ ಆದರೆ ಲೋಡಿಂಗ್ ಹಚ್ಚಿದ್ವಿ. ಗಾಡಿ ಆಗಲಿ ಲೋಡ್ ಮಾಡಕತ್ತಾರ. ನಮ್ಮ ಮುಂದೆ ಒಂದು 4 ಗಾಡಿ ಇದ್ವು, ಅವೆಲ್ಲ ಲೋಡ್ ಆಗ್ಯಾವ. ಈಗ ನೋಡ್ರಿ, ಇದು ದಾವಣಗೆರೆ ಆಗೈತಿ. ಇದೊಂದು ಪಾಯಿಂಟ್ ದಾವಣಗೆರೆ, ಅದು ಹೂವಿನ ಹಡಗಲಿ ಹಗರಿ ಬೊಮ್ಮನಳ್ಳಿ ಯಾವ್ದಾಗೈತಿ. ನಮ್ಮ ಗಾಡಿ ಇಲ್ಲಿ ತುಂಬಾಕತ್ತಾರ. ಇದು ಎಲ್ಲಿ ಅಂತ ನಮಗೆ ಇನ್ನೂ ಹೇಳಿಲ್ಲ, ಬಿಲ್ ಬಂದ್ಮ್ಯಾಗ ಗೊತ್ತಾಗೈತಿ. ಅಲ್ಲೊಂದು ಗಾಡಿ ಆಗೈತಿ ಇರ್ಪಾನ್ ಅನ್ನೋದು, ಅದು ಶಿವಮೊಗ್ಗನ ಯಾವುದೋ ಊರಿಗೆ ಆಗೈತೆ. ಅದು ಫೈನಲಾಗಿ ಮತ್ತೆ ಮ್ಯಾಗ ಚೇರ್ ಹಾಕತ್ತಾರೆ ಈಗ ಅವರಲ್ಲಿ. ಅದರ ಸಂಬಂಧ ಬಾಜುದ್ಕೊಂದು ಹಾಕ್ಬಿಡ್ರಿ. ಹಾಂ ಬೇಡ ಸಾಕು. ಫೈನಲಾಗಿ ನಮ್ಮ ಗಾಡಿ ಹಗ್ಗ ತಡ್ಪಲ್ ಹಾಕಿದ್ವಿ ನೋಡ್ರಲ್ಲ. ಹಿಂದಿನ ಪೂರ ಹಗ್ಗ ತಡ್ಪಲ್ ಹಾಕಿ ಈಗ ಇಲ್ಲಿ ಆನಂದಣ್ಣರ ಗಾಡಿ ಅದನ್ನ ಹಾಕತ್ತೇವೆ. ಇಲ್ಲಿ ಆನಂದಣ್ಣರ ಗಾಡಿಗೆ ಇವರು ತಡ್ಪಲ್ ಹಾಕತ್ತಾರೆ. ಇಲ್ಲಿ ಈ ಗಾಡಿಗೆ ತಡ್ಪಲ್ ಹಾಕಂಗಿಲ್ಲ, ಅದ್ರ ಸಂಬಂಧ ಇವ್ರ ಗಾಡಿಗೆ ಹಾಕತ್ತೇವೆ ಇಲ್ಲಿ ನೆಕ್ಸ್ಟೇ. ಫೈನಲಾಗಿ ಎಲ್ಲ ಗಾಡಿಗೆ ಹಗ್ಗ ತಡ್ಪಲ್ ಹಾಕಿದ್ದತ್ತೆ. ನಮ್ಮ ಗಾಡಿದು ಪೂರ ಬಿಲ್ ಬಂದೈತಿ, ಕಂಪ್ನಿನೂ ಬಂದಾತಿಗೆ ನೋಡ್ರಿ. ಅದು ಗಾಡಿಗೆ ಹಗ್ಗ ತಡ್ಪಲ್ ಹಾಕಿವಿ, ಕಂಪ್ನಿನೂ ಕ್ಲೋಸ್ ಆತ, ನಮ್ಮದು ಬಿಲ್ ಬಂದೈತಿ. ಈಗ ರಂಜಾನು ಹೊಂಟ, ನಾವು ಹೋಗೋನಿಗೆ ಸೀದಾ ಡೀಸೆಲ್ ಪಂಪಿಗೆ ಹೋಗಿ ಮೊದಲು ಡೀಸೆಲ್ ಹಾಕ್ಸೋಣ. ರಂಜಾನು ಹೊಂಟ. ಒಂದು ಗಾಡಿ ಹೋತೆ ಶಿವಮೊಗ್ಗ, ಅದು ಲೋಕಲ್ ಖಾಲಿ ಮಾಡಿ ಹೋಗೈತಿ. ಈಗ ಅದು ಲೋಕಲ್ ಖಾಲಿ ಮಾಡಿ ಮ್ಯಾಗ ಆಮ್ಯಾಗ ಬರ್ತೈತಿ. ಬರೋಣ ಮುತ್ತೆ ಪಾಪ ನಮ್ಮ ಮುತ್ತೆನ ಪಾಳೆ ಇತ್ತು, ಅಮ್ಮ ಬಿಟ್ಕೊಟ್ಟ ನಮಗೀಗ. ಇದು ಅವನ ಗಾಡಿ ಲೋಡ್ ಆಗಿದ್ರೆ ನಮ್ಮ ಗಾಡಿ ಖಾಲಿ ಹೋಗಿತ್ತು ಇವತ್ತು. ಫೈನಲಾಗಿ ಡೀಸೆಲ್ 2950 ರೂಪಾಯಿ ಆಯ್ತು. 32 ಲೀಟ್ರ್ 49 ಪಾಯಿಂಟ್ ಬಂದೈತಿ. ಫುಲ್ ಟ್ಯಾಂಕ್ ಆತಿಗೆ. ಬರ್ರಿ ಇಲ್ಲಿಂದ ಹೋಗೋನಿಗೆ ಸೀದಾ ಇಡ್ತೀನ ಮನೆಯಿಂದ ಕಂಪ್ನಿಯಿಂದ ಮನೆಗೆ ಸೀದಾ RTO ಐತಲ್ಲ, ಅದ್ರ ಇಂಜಿನ್ ರೋಡ್ ಅಡ್ಡಾಡ್ತಿದ್ವಿ. ಈಗ KL ಆಗತ್ತಲ್ಲ, ನಮ್ಮ ಮನೆ ಕಡೆ ರೋಡ್ ಕ್ಲೋಸ್ ಮಾಡಿದ್ರಿ. ಇದು ಒಂದು 1.5 ತಿಂಗಳು 2 ತಿಂಗಳಾಗಿ ಬಂದಿದ್ದು ಸಮೀಪ. ಈಗ ಚಲೋ ಮಾಡ್ಯಾರ ರೋಡ್, ಅದಕ್ಕೆ ಈಗ ಹಿಂಗೆ ಹೊಂಟೇನಿ. ನಮ್ಮ ಗಾಡಿ ನಿನ್ನೆನ ಲೋಡ್ ಆಗೈತಿ. ಎಲ್ಪ ಅಂದ್ರೆ 2 ಪಾಯಿಂಟ್ ಬಿಜಾಪುರ ಪ್ಲಸ್ ಸಿಂದಗಿ ಲೋಡ್ ಆಗೈತಿ. ಅದಕ್ಕೆ ಈಗ ಟೈಮ್ ಕರೆಕ್ಟ್ 12:40 ಆಗೈತಿ. ನಾನು ಅದೀನಿ ನಮ್ಮ ಮನೆ ಕಡೆ. ಗಾಡಿ ಎಲ್ಲ ರೆಡಿ ಮಾಡ್ಕೊಂಡೆ, ಈಗ ಪೂಜೆ ಇದು ಮಾಡ್ಕೊಂಡೆ. ಇಲ್ಲಿಂದ ಬಿಡೋನಿಗೆ ಸೀದಾ ಬಿಟ್ಟ. ಈಗ ನರಗುಂದ ಸಮೀಪ ಬಂದೀನಿ. ಆದರೆ ನಮ್ಮದು ಗಾಡಿದು ಯಾರ ಇಲ್ಲೇ ಆಂಟೆನ್ ಉಚ್ಚಾರ ನೋಡೋನಿಗೆ ಅದನ್ನೇ ಅದೇನು ಲೂಸ್ ಆಗೈತಿವೋ ಏನು ಯಾರ ಉಚ್ಚಾರ ಅಂತೇಳಿ. ಇಲ್ಲೇ ಚಾದ ಅಂಗಡಿನೂ ಅದಾವೆ, ಹೋಗಂದ ಚಹಾ ಕುಡಿದು ಬಂದಂಗೆ ಆಕತಿ. ಇಲ್ಲಿ ಮೊದ್ಲು ಇದನ್ನ ಆಂಟೆನ್ ನೋಡ್ರು ಯಾರು ಉಚ್ಚಾರೋ ಏನು ತಾನಂತ ಗೊತ್ತಾಕತಿ. ಈಗ ಅದು ಫೈನಲಾಗಿ ಗಾಡಿ ಆಂಟೆನ ಕಟ್ ಮಾಡಿದ್ದಾತೆ ಪೂರ. ಈಗ ಗಾಡಿ ಒಳಗೆ ಇಟ್ಕೊಂಡಿದ್ದೆ, ಯಾಕಂದರೆ ಇದು ಕುಂದ್ರಸಾಕ್ ಬರೋದಿಲ್ಲ. ಈಗ ಎಲ್ಲ ಪೂರ ಕಟ್ಟಾಗೈತೆ ಅದ್ರ ಸಂಬಂಧ. ಆಂಟೆನ ನೋಡ್ರಿ, ಇದು ಒಂದು ಸೈಡ್ ಪೂರ ಕಟ್ಟಾಗೈತಿ. ಇಲ್ಲಿ ಪೂರ ಇದ್ರದ್ದು ಕವನ ಐತಲ್ಲ ಅದ ಕಟ್ಟಾಗೈತಿ. ಅದಕ್ಕೆ ಇದು ಹುಚ್ಚಾಕು ಬರೋದಿಲ್ಲ, ಈಗ ಪೂರ ಕಟ್ ಮಾಡಿ ತೆಗಿಬೇಕಿದೆ. ಮತ್ತು ಇದನ್ನು ತಗೊಳ್ಳೋನು ಇಲ್ಲಿಂದ ತಗೊಂಡು ಹೋದ್ರತ್ತೆ. ಟೈಮ್ ಈಗ ಕರೆಕ್ಟಾಗಿ 3:17 ಆಯ್ತು. ಎಲ್ಲದಪ್ಪ ಅಂದ್ರೆ ಬಾಗಲಕೋಟೆ. ಕರೆಕ್ಟ್ ಈಗ ಬಾಗಲಕೋಟೆ ರೀಚ್ ಆಗೀನಿ. ಇನ್ನು ನಮ್ಗೆ ಇಲ್ಲಿಂದ ಟೋಟಲ್ 130 ಕಿಲೋಮೀಟ್ರ್ ಐತಿ. 3:17 ಆಗೈತಿ ಈ ಟೈಮ್. 6:30 ಮಟ್ಟ ಹೋಗ್ಬೋದು ನನಗಂತೂ ಮಟ್ಟಿಗೆ. ಅಲ್ಲಿ ಸ್ವಲ್ಪ ಮುಂದೆ ರೋಡ್ ಕೆಟ್ಟೈತಲ್ಲ, ಅದ್ರ ಸಂಬಂಧ 7 ಗಂಟೆ ಮಟ್ಟ ಏನಾರು ಆಗ್ಬೋದು. ಕರೆಕ್ಟಾಗಿ ಈಗ 4 ಗಂಟೆ ಆಯ್ತು. ಕರೆಕ್ಟಿಗೆ ಕೋಲಾರ ರೀಚ್ ಆದೆ. ಇಲ್ಲಿಂದ ನಾವು ರೆಗ್ಯುಲರ್ ಹೋಗೋದು ಬಸವನ ಬಾಗೇವಾಡಿ ಮ್ಯಾಗ ರೈಟ್ ಹೊಡೆದು ಸೀದಾ ಹೋಗೋಣ. ಹೊಳ್ಳಿ ಬರ್ತಾ ಹಿಂಗೆ ಸೀದಾ ಬರ್ಬೇಕು ಬಿಜಾಪುರ ಮ್ಯಾಗ. ಇಲ್ಲೇ ಮುಂದೋಗಿ ರೈಟ್ ತೊಗೊಳೋನಿಗ. ಇಲ್ಲಿಂದ ರೈಟ್ ಸೀದಾ ಬಸವನ ಬಾಗೇವಾಡಿ 35 ಕಿಲೋಮೀಟ್ರ್. ಈ ಕಮಾಂದಾಗ ಸೀದಾ ಒಂದ ರೋಡ. ಈಗ 35 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೋಗ್ಬೇಕು. ಇವತ್ತು ನಮ್ಮ ಗಾಡಿ ಒಂದು ಸ್ವಲ್ಪ ಹೈಟ್ ಐತಿ, ಯಾಕಂದ್ರೆ ಇಲ್ಲೇ ನೋಡ್ರಿ ಇವ ಎಂಗ್ಲಾರ ಇವು ಹತ್ತತ್ತೆ ಏನೋ ನೋಡ್ಕೊಂಡು ಹೋಗ್ಬೇಕು. ಈಗ ಇಲ್ಲಿ ಇದು ಹತ್ತಿದ್ರೆ ಏನು ಆಪ್ಷನ್ನೇ ಇಲ್ಲ, ಮತ್ತು ನಮಗೆ ಹೊಳ್ಳಿ ರಿಟರ್ನ್ ಬಳಸ್ಕೊಂಡು ಹೋಗ್ಬೇಕು. ನೋಡೋಣ ಇಲ್ಲಿ ಸ್ಲೋ ಆಗಿ ಹೋದ್ರತ್ತೆ. ಒಂದಂತೂ ಪಾರ್ ಆತ, ಇದು ಪಾರ್ ಆಕತಿ, ಅದಕ್ಕಿಂತ ಹೈಟ್ ಐತಿ. ಲಾಸ್ಟ್ನಿಗೆ ಎಲ್ಲಿ ಐತಿ ನೋಡ್ರಿ,
ಇದು ಒಂದು ಸಣ್ಣದೈತಿ. ನಮ್ಗೆ ಇದ್ರ ಒಳಗೆ ಹೋಗ್ಬೇಕು. ಇದ್ರೊಳಗೆ ಹೋದ್ರೆ ಯಾವ ಟೆನ್ಷನ್ ಇರಂಗಿಲ್ಲ ನಮಗೆ. ಪಾಸ್ ಆದ ಗಾಡಿ ಇಲ್ಲಿ ನೋಡ್ರಿ. ಇಲ್ಲಿ ದೊಡ್ಡ ಬಲ್ಕರ್ ಗಾಡಿ ಬಂದು ನಿಂತೈತಿ. ಕರೆಕ್ಟ್ ಕಟಾನ ಕಟ್ಟಿ ಹೋಗತ್ತಿದೆ, ಆದ್ರೆ ಪಾಸ್ ಆಗಂಗಿಲ್ಲ ಗಾಡಿ. ಒಂದು ಇಂಟ್ರಾ ಒಂದು ನಿಂತೈತಿ ನೋಡ್ರಿ ಅಲ್ಲಿ. ಅದು ಪಾಪ ಅದು ಒಳಗೆ ಹೋಗೋದು ಅಲ್ಲೇ ಬ್ರಿಡ್ಜ್ ಬಿಡಕ್ಕೆ. ಅವ್ರ ಗಾಡಿಯಾರ ಹೋಗಂಗಿಲ್ಲ ಅಂದ್ರು ಅವ್ರು ಬರ್ತಾರೆ. ದೊಡ್ಡ ಗಾಡಿಯಾರ ಏನು ಮಾಡ್ಬೇಕು ಅವ್ರಿಗೆ. ಆದ್ರೆ ನೋಡಿದ್ರೆ ಕಟಾನ ಕಟ್ಟಿ ಬ್ರಿಡ್ಜ್ ಐತಿ. ಆ ಬಲ್ಕರ್ ಗಾಡಿ ಹೋಗ್ಬಾರ್ದು ಅಂತೇಳಿ ಅವನ್ನೆಲ್ಲ ಹಾಕ್ಯಾರ ಅವ್ರು. ಆದ್ರೂ ಅವ್ರು ಅಲ್ಲಿ ಬಂದು ನಿಂತು ಬಿಟ್ರಿ ಇವತ್ತು. ನೋಡ್ರಿ ಏನು ಮಾಡ್ತೀರಿ, ಆ ಗಾಡಿದು ಗೇರೆ ಬೀಳಾಕತ್ತಿಲ್ಲ, ರಿವರ್ಸ್ ಗೇರೆ ಬೀಳಾತಿಲ್ಲ. ಫ್ರಂಟಿಗೆ ಬಂದು ನಿಂತ್ಬಿಟ್ಟ ನಾವು ಅಲ್ಲಿ. ಮತ್ತು ಅವನಿಂದ ಎಲ್ಲ ಗಾಡಿ ಜಾನು ಅದು ಎಲ್ಲ ನಮ್ಮ ಗಾಡಿ ಸೈಡಿಂದ ಪಾಸ್ ಮಾಡ್ಕೊಂಡು ಬಂದೆ ನಾನು. ಕರೆಕ್ಟ್ ಪಾಸ್ ಆಗೈತೆ ನಮ್ದು. ಅದು ಇಂಟ್ರಾ ಗಾಡಿ ನಿಂತಿತ್ತಲ್ಲ, ಅದು ಹೋಗತ್ತಂತಂದ್ರೆ ಅವ್ರು ಆಯ್ತು ತೋಲಂಗಾರ ಅಂತೇಳಿ ಬಂದ್ವಿ ನಾವು. ಫೈನಲ್ ಆಗಿ ಇಲ್ಲೇ ಬಸವನ ಬಾಗೇವಾಡಿಗೆ ಎಂಟ್ರೆನ್ಸ್ ಹಾಕಿವಲ್ಲ, ಆ ಬ್ರಿಡ್ಜ್ ಕಡೆ ಪೊಲೀಸ್ ಹಿಡಿದಿದ್ರೆ. ಪೊಲೀಸ್ ಹಿಡಿದು ಎಲ್ಲ ಇಂಟ್ರ್ಯೂ ಚೆಕ್ ಮಾಡ್ಕೊಂಡ್ರೆ. ಚೆಕ್ ಮಾಡ್ಕೊಂಡು 200 ರೂಪಾಯಿ ಹಾಕಿಸ್ಕೊಂಡ್ರಿ. ಈಗ ಅವ್ರು 200 ರೂಪಾಯಿ ಹಾಕಿಸ್ಕೊಂಡು ಬಿಟ್ರಾಗೆ. ಬರ್ರಿ ಈಗ ಇಲ್ಲಿಂದ ಸೀದಾ ಹೋಗೋಣ. ನನ್ನ ಗಾಡಿದ ರೊಕ್ಕ ವಸೂಲಿ ಮಾಡಿ 500 ರೂಪಾಯಿ ಇಲ್ಲಿ ಬಂದು ನಿಂತಾರೆ ನೋಡ್ರಿ. ಮತ್ತೀಗ ಮುಂದೆ ಏನು ಮಾಡ್ತಾರೆ ಏನು ಸಹಿ ಅಂತೂ ಮಾಡೇನಿ, ಕೋರ್ಟ್ ನೋಟಿಸ್ ಅಂತ ತಾನ. ನಾವೇನು ಮಾಡೋಕ್ಕೆ ಬರೋಂಗಿಲ್ಲ. 500 ರೂಪಾಯಿ ಅಂಕ್ಯಾರ ತೊಗೊಂಡ. ಈಗ ತೊಗೊಂಡ ಒಟ್ಟೆನಿಗೆ ಟೈಮ್ 18ನೇ ತಾರೀಕು ಇವತ್ತು 4 ಆಗೈತೆ ನೋಡ್ರಿ. ಈಗ ಬಸವನ ಬಾಗೇವಾಡಿ ಸಮೀಪ ಪೊಲೀಸ್ ಲಂಚ 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 ಬರೇ ಲಂಚ ತೊಗೊತಾನೆ ಪೊಲೀಸ್. ಏನು ಪೊಲೀಸು ಏನು ತಾನು ಸುಮಾರು ರೊಕ್ಕ ಕಲಿಬೇಕು. ಯಾಕೆ ಕಲಿತು ಬೆಳಿಗ್ಗೆ ರಾತ್ರಿ ಹಗಲೆಲ್ಲ ನಮ್ಮ ಡ್ರೈವರ್ಗಳ ಕಡೆ ಭಿಕ್ಷೆ ಬೇಡ್ಕೊಂತ ನಿಂದಿರ್ಬೇಕು ಯಾಕೆ? ಅದೇ ಹೇಳ್ರಿ ನೀವು ಎಲ್ಲರೂ ಏನು ಅಂತೀರಿ? ಎಲ್ಲ ಕಲಿತಾರ. ಖಾಲಿ ಗಾಡಿ ಇದ್ರು ಎಂಟ್ರಿ ಕೊಟ್ಟು ಹೋಗ್ಬೇಕು ಅವ್ರಿಗೆ. ಲೋಡ್ ಗಾಡಿ ಇದ್ರು ಎಂಟ್ರಿ ಕೊಟ್ಟು ಹೋಗ್ಬೇಕು. ಎದಕ್ಕೆ ಕೊಡ್ಬೇಕು ಇವ್ರಿಗೆ ಎಂಟ್ರಿ? ಅದ ಗೊತ್ತಾಗತ್ತಿಲ್ಲ. ಫೈನಲ್ ಆಗಿ ಟೈಮ್ ಈಗ 5:11 ಆತ. ಕರೆಕ್ಟಿಗೆ ಬಸವನ ಬಾಗೇವಾಡಿ ರೀಚ್ ಆಗೀನಿ. ಅಲ್ಲಿ ಎಲ್ಲ ಲಂಚ ಗಿಂಚ ಕೊಟ್ಟು ಬರ್ಬೇಕಾತಲ್ಲ, ಅದಕ್ಕೆ ಇವತ್ತು ಲೇಟ್ ಆತ. ಎಷ್ಟೊತ್ತಿಗಿದ್ರು 5:30 4 ಹಿಂಗೆ ಪಾಸ್ ಮಾಡಿಬಿಡ್ತಿದ್ದೆ. ಟೈಮ್ 4 ಆದ್ರೆ ಪಾಸ್ ಆಗಿ ಹೋಗಿದ್ದೆ ನಾನು. ಅಲ್ಲಿ ಒಬ್ಬರು ಭಿಕ್ಷೆ ಬಿಡಂಗೆ ನಿಂತಿದ್ರಲ್ಲ, ಅವ್ರಿಗೆ ಲಂಚ ಕೊಟ್ಟು ಹಿಂಗೆ ಬರ್ಬೇಕಾತ. ಲೇಟ್ ಆತೀಗ ಇಲ್ಲಿ. ಕರೆಕ್ಟಾಗಿ ಬೆಳಿಗ್ಗೆ 6 ಗಂಟೆ ಆತಿಗೆ ದೇವರ ಇಬ್ಬರಿಗೆ ರೀಚ್ ಆದೆ. ಈಗ ರೈಟ್ ಹೊಡೆದು ಹೋಗ್ಬೇಕು ನಾವೀಗ. ಇಲ್ಲಿ ರೈಟ್ ಇಲ್ಲಿಂದ ಸೀದಾ ಎಷ್ಟು ಕಿಲೋಮೀಟ್ರಪ್ಪ ಅಂದ್ರೆ ಇಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಆಕೈತಿ. ಸಿಂದಗಿ ಖಾಲಿ ಮಾಡಿ ಹೊಳ್ಳಿ ಮತ್ತೆ ಇಲ್ಲೇ ಬರ್ಬೇಕು. ಟೈಮ್ ಈಗ ಕರೆಕ್ಟ್ 6:15 ಆತ. ಟೋಲಿಗೆ ರೀಚ್ ಆಗೀನಿ. ಇಲ್ಲಿಂದ ಭಾಳ ದೂರ ಇಲ್ಲ, ಇನ್ನೂ ನಮಗೆ 12 ಕಿಲೋಮೀಟ್ರ್ ಐತಿ ಬರೀ ಸಿಂದಗಿ. ಪಾರ್ಟಿಗೆ ಫೋನ್ ಹಚ್ಚನು, ಅವ್ರೇನು ಬರ್ತಾರ ಪಾಪ, ಫೋನ್ ಹಚ್ಚಿದ್ಕೊಳ್ಳೇನೋ ಬರ್ತಾರೆ. ಫೈನಲ್ ಆಗಿ ಹೈವೇ ಬಿಟ್ಟು ಲೆಫ್ಟ್ ತೊಗೊಂಡೇವಿ ಸಿಂದಗಿಗೆ. ಇಲ್ಲಿಂದ ಇನ್ನೂ 3 ಕಿಲೋಮೀಟ್ರ್ ಐತಿ ನಮಗೆ ಕರೆಕ್ಟ್ ಸಿಂದಗಿ ಒಳಗೆ ಸಿಟಿ. ಬರ್ರಿ ಹೋಗೋಣ. ಪಾರ್ಟಿಗೆ ಫೋನ್ ಹಚ್ಚಿದ್ದೆ, ಅವರು ನೀವು ಬರ್ರಿ ನಾ ಬರೋದೇನೆ ಅಂತಂದ್ರೆ ಆಯ್ತು ತೋರಿ ಸರ್ ಅಂತ ಹೇಳೀನಿ. 2 ಪೀಸ್ ಗಾಡಿ ಇಳಿಸ್ಬೇಕು. ಪೂರ ಗಾಡಿ ತೊಗೊಂಡು ಮತ್ತೆ ಬಿಜಾಪುರಕ್ಕೆ ಹೋಗ್ಬೇಕು. ಯಾಕಂದ್ರೆ ಅಲ್ಲೇ ಲೇಟಾಗಿ ಖಾಲಿ ಹಾಕೋದು ಅಂತೇಳಿ ಇಲ್ಲಿ ಬಂದಿಲ್ಲ ನನಗೆ. ಬರೀ 2 ಪೀಸ್ ಗಾಡಿ ಖಾಲಿ ಮಾಡೋದು, ಕೊಳಕ ಹಾಕೊಳ್ಳೋದು, ಹೋಗ್ಬಿಡೋದು ಅಷ್ಟೇ. ಹಗ್ಗ ತಾಡ್ಕೊಳ್ಳೋದು ಏನು ಮುಚ್ಚಂಗಿಲ್ಲ ಏನಿಲ್ಲ. ಬರೀ ಇಂಜಿನ್ 2 ಹಗ್ಗ ಹಚ್ಚಿದ್ರೆ ಪೂರ ಗಾಡಿ ಹೋಗ್ತೀಗ. ಅದ್ರ ಸಂಬಂಧ ಪಾಪ ಬೆಸ್ಟ್ ಅದಾರ ಪಾರ್ಟಿ ಇವ್ರು ಬರ್ತಾರ. ಅದ್ರ ಸಂಬಂಧ ಹಾಗೆ ಪಾರ್ಟಿ ನೋಡ್ರಿ ಇಲ್ಲಿ ಅನ್ಲೋಡ್ ಮಾಡಕ್ಕೂ ಬಂದ್ರೆ ಬೈಕ್ ತೊಗೊಂಡು 6:30 ಆಯ್ತು ಕರೆಕ್ಟ್. ಅವ್ರ ಗುಡಾನ್ ಕಡೆ ಬಂದೇವಿ. ಇಲ್ಲೇ ಸೈಡ್ ಹಾಕಿ ಬಡಾನ 2 ಹಗ್ಗ ಉಚ್ಚಿ ಮಟ್ರಲ್ ಖಾಲಿ ಮಾಡಿ ಹೋಗ್ಬೇಕು ಈಗ. ಇಲ್ಲಿ 1ನೇ ಪಾಯಿಂಟ್ ಕಡೆ ಬಂದೇನಿ. ಬಂದು ಅವರು ಗುಡಾನ್ ಓಪನ್ ಮಾಡ್ರಿ. ಈಗ ಪಟ್ನ ಇಲ್ಲಿ ಖಾಲಿ ಮಾಡೋಣ. ಬಡಾನ ಹಗ್ಗ ಹಚ್ಚೋನಿ. ಈಗ ಇಲ್ಲಿ ಹಗ್ಗ ಹಚ್ಕೊಂಡು ಖಾಲಿ ಮಾಡ್ಕೊಂಡು ಹೋದ್ರಾತ. ಬೆಳಿಗ್ಗೆ ಬಂದ ತಕ್ಷಣ ಖಾಲಿ ಮಾಡ್ತಾರೆ ಇವ್ರು ಪಾಪ. ಯಾಕಂದ್ರೆ ನಮಾಜಿಗೆ ಅದು ಎದಿರ್ತಾರಲ್ಲ, ಅದ್ರ ಸಂಬಂಧ 6:30 ಫೋನ್ ಹಚ್ಚಿದ್ದೆ ಅವ್ರಿಗೆ. ಕರೆಕ್ಟ್ ಬಂದ್ರೆ ನಾವಿನ್ನೂ 3 ಕಿಲೋಮೀಟ್ರ್ ಇರ್ತಲ್ಲ ಅವಾಗ ಫೋನ್ ಮಾಡಿದ್ದೆಲ್ಲ ಅವ್ರಿಗೆ. ಬಂದು ಅವರು ಬಂದ್ರೆ ನಾವು ಬಂದು ಕರೆಕ್ಟ್ ಬಂದು ಖಾಲಿ ಮಾಡಿದ್ವಿ. ಈಗ ಕರೆಕ್ಟ್ 6:45 ಆತ. ಖಾಲಿ ಮಾಡಿ ಮತ್ತೆ ನಾ ಇಲ್ಲಿಂದ ಬಿಟ್ಟೇನೀಗ. ಆರಾಮ್ ಹೋಗ್ತೀನಿ. ಈಗ 5 ಮಟ್ಟ ಅಂದ್ರೆ 2 ಗಂಟೆ ಮಟ್ಟ ಹೋಗ್ತೀನಿ ನಾನು ಬಿಜಾಪುರಕ್ಕೆ. ಅಲ್ಲಿ ಬೇರೆ ಕಡೆ ಖಾಲಿ ಮಾಡೋದು ಇದೊಂದು ಕಡೆ. ಒಳಗೆ ಹೋಗಿದ್ದಲ್ಲ ಸೀದಾ ಮತ್ತೀಗ ಮೇನ್ ರೋಡಿಗೆ ಬಂದೆ. ಇಲ್ಲೇ ಐತಿ ಯೂಟರ್ನ್ ಮಾಡೋಕ್ಕೆ. ಈ ಕಡೆ ಲೆಫ್ಟ್ ಹೊಡೆದು ಸೀದಾ ಯೂಟರ್ನ್ ಮಾಡ್ಕೊಂಡು ಹೋಗೋನೀಗ. ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಸಿಂದಗಿಗೆ 2 ಪಾಯಿಂಟ್. ಇಲ್ಲಿ ಖಾಲಿ ಮಾಡತ್ತಾರ ನೋಡ್ರಿ ಅವ್ರೆ. ಎಲ್ಲ ಸೋಫಾ ಸೆಟ್ಟದು ಇಲ್ಲಿ ಇಳಿಸ್ಕೊಳತ್ತಾರ. ಸೀದಾ ಈಗ ಅಲ್ಲಿಂದ ಅನ್ಲೋಡ್ ಮಾಡಿ ಬಿಜಾಪುರ ಗುಲ್ಬರ್ಗ ಹೈವೇಗೆ ಬಂದೆ. ಈಗ ಇಲ್ಲಿಂದ ನಾವು ರೈಟ್ ಹೊಡಿಬೇಕು.
ರೈಟ್ ಹೊಡೆದ್ರೆ ಸೀದಾ ಒಂದ ರೋಡ್. ಈಗ ನಮ್ಗೆ ಬಿಜಾಪುರದಿಂದ 60 ಕಿಲೋಮೀಟ್ರ್. ಕರೆಕ್ಟಿಗೆ 7 ಗಂಟೆಗೆ ಐತೆ ನೋಡ್ರಿ ಹೈವೇಗೆ ಬಂದು ಹಚ್ಚಿದ್ದಕ್ಕೆ. ಕರೆಕ್ಟಿಗೆ 7 ಗಂಟೆ 10 ನಿಮಿಷ ಆತ. ಎಲ್ಲಿಗೆ ರೀಚ್ ಆಗೇನಪ್ಪ ಅಂದ್ರೆ ಇದು ದೇವ್ರಿಪ್ಪರಿಗೆ ಈ ಅಂಬೇಡ್ಕರ್ ಸರ್ಕಲಿಂದ ಅವಾಗ ರೈಟ್ ಹೋಗಿದ್ನಲ್ಲ ನಮ್ಮ ಮುಳಸಾವಳಿಗೆ ಸಿದ್ದಾರ ಮಠಕ್ಕೆ. ಇದ ರೋಡ್ ಅದು. ನಾವು ಹಿಂಗೆ ಸೀದಾ ಹೋಗ್ಬೇಕೀಗ ಬಿಜಾಪುರ ಕಡೆ. ಅಲ್ಲಿಂದ ಬಿಟ್ಟವ ನಾಷ್ಟಾಪಿಗೆ ಸೀದಾ ಬಿಜಾಪುರ ರೀಚ್ ಅದೇ. ಇಲ್ಲಿ ಪಾರ್ಟಿಗೆ ಫೋನ್ ಮಾಡಿದ್ದೆ, ಅವ್ರು ಇಲ್ಲಿ ಬಂದು ನಿಂದಿರ್ತೀನಿ ಬ್ರಿಡ್ಜ್ ಮ್ಯಾಗ ಅಂತ ಹೇಳ್ಯಾರ. ಬರ್ರಿ ಈಗ ಅಲ್ಲಿ ಪಾರ್ಟಿಗೆ ಮತ್ತೊಂದು ಫೋನ್ ಹಚ್ಚಿ ಬ್ರಿಡ್ಜ್ ಕಡೆ ಹೋಗಿ. ಹಾರ್ದಿಕ ಸುಸ್ವಾಗತ ಬಿಜಾಪುರ್. ಅಲ್ಲೇ ಮೇನ್ ಬ್ರಿಡ್ಜ್ ಐತಲ್ಲ, ಬ್ರಿಡ್ಜ್ ಕಡೆ ನಿಂತ ಫೋನ್ ಮಾಡೋಣ ಅವ್ರಿಗೆ. ಅಲ್ಲೇ ಬರ್ತೀನಿ ಅಂತ ಅಂದಾರ ಅವ್ರೆ. ಫೈನಲ್ ಆಗಿ ನಮ್ಗೆ ಪಾರ್ಟಿ ಹೇಳಿದ ಬ್ರಿಡ್ಜು ಇದೆ. ನಾವೀಗ ಇಲ್ಲೇ ನಿಂದಿರ್ಬೇಕು. ಇಲ್ಲೇ ಯಾವ್ದಾರ ಚಾದ ಅಂಗಡಿ ಇದ್ರೆ ಇಲ್ಲೇ ಚಾ ಕುಡಿ ನಾವೀಗ ಸೈಡ್ ಹಾಕಿ ಅಲ್ಲಿ ಮಠ ಅವರು ಬಂದ ಬಿಡ್ತಾರೆ. ಇಲ್ಲೇ ಒಂದು ಚಾದ ಅಂಗಡಿ ಐತಿ, ಮೊದ್ಲು ಹೋಗಿ ಚಾ ಕುಡಿನ ಇಲ್ಲಿ. ಫೈನಲ್ ಆಗಿ ಹೋಗಿ ಚಾ ತೊಗೊಂಬಂದು ಚಾ ಕುಡಿಯತ್ತೀನಿ. ಈಗ ಇಲ್ಲಿ ಗಾಡಿನೂ ಇಲ್ಲೇ ಐತಿ ನಮ್ದು. ಪಾರ್ಟಿಗೆ ಫೋನ್ ಮಾಡಿದ್ದೆ, ಅವ್ರು ಬರತ್ತೇನ್ರ ಒಂದು 5 ನಿಮಿಷ ಅನ್ನತ್ತಾರ. ಅದಕ್ಕೆ ನಾ ಹೋಗಿ ಚಾ ತೊಗೊಂಬಂದಿನಿ ಈಗ ಅಲ್ಲಿ. ಫೈನಲ್ ಆಗಿ ನಾನೀಗ ಕರೆಕ್ಟ್ ಎಲ್ಲಿದೇನಪ್ಪ ಅಂದ್ರೆ ಇದು ಬಿಜಾಪುರ ಸಿಟಿ ಒಳಗೆ ಹೋಗ್ತದೆ. ಸೀದಾ ಹೋದ್ರೆ ಇಲ್ಲೇ ನಾವು ಲೆಫ್ಟ್ ಹೊಡೆದ ಒಳಗೆ ಹೋಗ್ಬೇಕು. ಅದಕ್ಕೆ ಪಾರ್ಟಿ ಬರ್ತೇನೆ ಅಂದಾರಲ್ಲ, ಅದ್ರ ಸಂಬಂಧ ಇಲ್ಲೇ ನಿಂತೇನಿ. ಇನ್ನೂ ಮಠ ಬರಾಕತ್ತಿಲ್ಲ ಅವ್ರು. ನೋಡೋಣ ಇನ್ನೂ ಎಷ್ಟೊತ್ತಾಕತಿ ಏನೇ. ಅದಕ್ಕೆ ಗಾಡಿನೂ ಇಲ್ಲೇ ಸೈಡ್ ಹಚ್ಬಿಟ್ಟೇನಿ ಈಗ ಪೂರ. ಫೈನಲ್ ಆಗಿ ಪಾರ್ಟಿನೂ ಬಂದ್ರೆ ಪಾರ್ಟಿ ಬಂದು ಕರ್ಕೊಂಡ್ರೆ ಈಗ ಬೈಕ್ನಾಗ. ನಾವು ಲಾಸ್ಟ್ ಟೈಮ್ ಇಲ್ಲೇ ಖಾಲಿ ಮಾಡಿದ್ವಿ ಒಂದು ಕಾಲೇಜಿಗೆ. ಅದಕ್ಕೆ ಖಾಲಿ ಮಾಡಿದ್ದೆ ನಾನು, ಶಿವಗಿರಿ ಅಂತ ಹೇಳಿ ದೊಡ್ಡ ಶಿವನ ಮೂರ್ತಿ ಐತಿ ಇಲ್ಲೇ. ಅಲ್ಲೇ ಪಾರ್ಟಿ ನೋಡ್ರಿ ಅಲ್ಲಿ ಬೈಕ್ನಾಗ ಮುಂದೆ ಹೊಂಟ್ರ. ಪೂರ ಮುಂದೆ ಹೋದ್ರ ಅವ್ರೆ. ಅಲ್ಲಿ ಹೋಗಿ ಖಾಲಿ ಮಾಡ್ಬೇಕಂತೆ. ಬರ್ರಿ ಹೋಗೋಣ ಅಲ್ಲಿ. ಇಲ್ಲೇ ಐತಿ ನೋಡ್ರಿ ಬಿಜಾಪುರ ಗೋಳ ಗುಮ್ಮಟ ಮ್ಯಾಗ ಐತಿ ನೋಡ್ರಿ, ಕಾಂತೈತಲ್ಲ ಶಿವನ ಮೂರ್ತಿ. ಅದ ಇಲ್ಲೇ ಐತಿ ಈಗ ಲೆಫ್ಟ್. ಇಲ್ಲೇ ಖಾಲಿ ಮಾಡ್ಬೇಕು ಏನೋ ಗೊತ್ತಿಲ್ಲ. ಇಲ್ಲೇ ಐತಿ ನೋಡ್ರಿ ಕಾಂತೈತಿ. ನೋಡೋಣ ಇಲ್ಲೇ ಕರ್ಕೊಂಡು ಹೊಂಟ್ರ ಪಾರ್ಟಿ ಮುಂದೆ. ಅದೊಂದು ದಾಟಿ ಏನಲ್ಲ ಅದಕ್ಕೆ ಐತಿ ಏನೋ ಗೊತ್ತಿಲ್ಲ, ಒಟ್ಟು ಅದೊಂದು ದಾಟಿ ಅಂತೂ ಕರ್ಕೊಂಬಂದ್ರಿ. ಈಗ ಫೈನಲ್ ಆಗಿ ಇಲ್ಲಿ ಬಂದ್ವಿ. ಆದರೆ ಇಲ್ಲಿ ಮುಂದೆ ಹೋಗೋಕೆ ರೋಡ್ ಇಲ್ಲ. ಆದರೆ ಇಲ್ಲಿ ಗಾಡಿ ತೆಗೆದು ಇಲ್ಲೇ ಕನ್ಸ್ಟ್ರಕ್ಷನ್ ನಡೆದೈತಲ್ಲ, ಇಲ್ಲೇ ಖಾಲಿ ಮಾಡ್ತಾರೆ ಏನೇ. ನೋಡೋಣ ಒಟ್ಟು ಎಲ್ಲಾರ ಖಾಲಿ ಮಾಡಿ. ನಮ್ಮದು ಖಾಲಿ ಮಾಡಿದ್ರೆ ಸಾಕು. 8:20 ಆಯ್ತು. ಈಗ ಇಲ್ಲಿ 8 ಗಂಟೆಗೆ ಬಂದ್ರೆ 20 ನಿಮಿಷ ಇಲ್ಲೇ ವೇಸ್ಟ್ ಆಯ್ತು ನಮ್ದಿಗೆ. ಹಾಗೆ ಇಲ್ಲಿ ಒಂದು ಅರ್ಧ ಮಟ್ರಲ್ಲಿ ಖಾಲಿ ಆಯ್ತು. ಇನ್ನು ಉಳಿದಿದ್ದು ಅರ್ಧ ಇದನ್ನು ತೊಗೊಂಡೋಗಿ ಸೀದಾ ಅವ್ರ ಅಂಗಡಿ ಖಾಲಿ ಮಾಡ್ಬೇಕೀಗ. ಬರ್ರಿ ಇಲ್ಲಿಂದ ಹೋಗೋನಿಗೆ. ಫೈನಲ್ ಆಗಿ ಉಳಿದಿದ್ದು ಮಟ್ರಲ್ಲಿ ಖಾಲಿ ಮಾಡಕ್ಕೆ ಹೊಂಟೀವಿ ನಾವು ಈಗ ಸೀದಾ ಅವ್ರ ಅಂಗಡಿ ಕಡೆ. ಅವರ ಅಲ್ಲಿ ಮುಂದೆ ಹೊಂಟ್ರ ಬೈಕ್ ತೊಗೊಂಡು. ಅವರಿಂದ ಹೋಗ್ಬೇಕೀಗ. ನಾನು ಅಂಗಡಿ ನೋಡೀನಿ, ಆದ್ರೆ ಅವರಿಂದ ಹೋಗ್ಬೇಕಲ್ಲ. ಈಗ ಬರ್ರಿ ನಾವು ಅಮ್ಮಿಂದ ಹೋಗೋಣ ಅಂದ್ರೆ ಆಯ್ತು ತೋರಿಪ್ಪ ನಡ್ರಿ, ನಿಮ್ಮಿಂದನೇ ಬರ್ತೀವಿ ನಾವು ಅಂತ ಹೇಳಿದ್ವಿ ಇವರಿಗೆ. ಅಲ್ಲಿ ಗೋಳ ಗುಮ್ಮಟ ಕಾಣ್ತೈತೆ ನೋಡ್ರಿ. ಗೋಳ ಗುಮ್ಮಟ ಮ್ಯಾಗ ನಿಂತು ನೋಡಿದ್ರೆ ಕಾಣ್ತೈತಲ್ಲ ಶಿವನ ಮೂರ್ತಿ. ಅದ ಇದೆ ಇಲ್ಲಿಂದ ಅಲ್ಲಿ ಐತಿ ನೋಡ್ರಿ ಗೋಳ ಗುಮ್ಮಟ ಸೀದಾ ಕಾಣ್ತೈತಿ. ಅಲ್ಲಿ ಕಾಣ್ತೈತೆ ನೋಡ್ರಿ ಗೋಳ ಗುಮ್ಮಟ. ಅಲ್ಲಿಂದ ನೋಡಿದ್ರೆ ಇದ ಮೂರ್ತಿ ಕಾಣೋದು ಇಲ್ಲಿಗೆ. ಹಾಗೆ ಲೋಡ್ ಮಾಡಿ ಗೋಳ ಗುಮ್ಮಟ ಕಡೆ ಬಂದ್ವಿ. ಸೀದಾ ಸಿಟಿ ಒಳಗೆ ಹೋಗ್ಬೇಕೀಗ. ಸಿಟಿ ಒಳಗೆ ಹೋಗಿ ಅಂಗಡಿ ಕಡೆ ಹೋಗ್ಬೇಕು. ಅದೈತೆ ನೋಡ್ರಿ ಗೋಳ ಗುಮ್ಮಜ. ಫೈನಲ್ ಆಗಿ ಇನ್ನೊಂದು ಪಾಯಿಂಟಿಗೆ ಬಂದೀವಿ. ಇಲ್ಲಿ ಅನ್ಲೋಡ್ ಮಾಡ್ಬೇಕೀಗ. ಇಲ್ಲಿ ಅನ್ಲೋಡ್ ಮಾಡಿದ್ರೆ ಹಾಗೆ ಹೊತ್ತು ಪೂರ ಈಗ. ಫೈನಲ್ ಆಗಿ ಪೂರ ನಮ್ಮ ಗಾಡಿ 3 ಪಾಯಿಂಟ್ ಖಾಲಿ ಆಯ್ತು. ಟೈಮ್ 9:30 ಆಯ್ತು ಕರೆಕ್ಟ್. 9:30 ಅಂದ್ರೆ 3 ಪಾಯಿಂಟ್ ಖಾಲಿ ಆಗೈತಿ. ಇವತ್ತು ಫಸ್ಟ್ ಟೈಮ್ ಇದೆ ಇಷ್ಟು ವರ್ಷದಾಗ ಅಂದ್ರೆ ಜಲ್ದಿ ಖಾಲಿ ಮಾಡಿದ್ದೀವ್ರ ಜ್ಯೋತಿಯರು. ನೋಡ್ರಿ ಪೂರ ಗಾಡಿನ ಖಾಲಿ ಮಾಡಿಬಿಟ್ಟೇವಿ ಈಗ. ಎಲ್ಲ ಇಲ್ಲಿ ಒಳಗೆ ಇಟ್ಕೊಂಡ್ರೆ ಮಟ್ರಲ್ಲ. ಫಸ್ಟ್ ಟೈಮ್ ಇದು ಎಷ್ಟು ಜಲ್ದಿ ಖಾಲಿ ಆಗಿದ್ದು ನಮ್ಮ ಗಾಡಿ ಇಲ್ಲಿ ಬಿಜಾಪುರದಾಗ ಜ್ಯೋತಿ ಎಂಟರ್ಪ್ರೈಸಸ್ ಅಂತೇಳಿ. ಎಲ್ಲ ಕೌಂಟಿಂಗ್ ತೊಗೊಳತ್ತಾರವ್ರು. ಫೈನಲ್ ಆಗಿ ಪೂರ ಎಲ್ಲ ಖಾಲಿ ಮಾಡಿ ಸೀದಾ ಈಗ ಸಿಟಿ ಬಿಟ್ಟು ಹೊರಗೆ ಬಂದೆ. ಈಗ ಸಿಟಿ ಬಿಟ್ಟು ಅಂದ್ರೆ ಒಂದು 20 ಕಿಲೋಮೀಟ್ರ್ ಬಂದೇನಿ ಬಿಜಾಪುರ ದಾಟಿ. ಈಗ ಮುಂದೊಂದು ಟೋಲ್ ಬರ್ತೈತಿ. ಆ ಟೋಲ್ ದಾಟ ಮ್ಯಾಗ ಎಲ್ಲಾರ ನಾಷ್ಟ ಮಾಡಕ್ಕೆ ನಿಂತಿರತ್ತ. ಇನ್ನೂ ನಾಷ್ಟ ಮಾಡಿಲ್ಲ ನಾವು. ಒಂದು ಎಲ್ಲಾರು ಹೋಗಿ ನಾಷ್ಟ ಮಾಡೋಣ ಅಂತ ನೋಡ್ರಿ. ಟ್ರೈನ್ ಮಾಲ್ ಏರ್ಕೊಂಡು ಹೆಂಗೆ ಪೂರ. ಪೂರ ಮಾಲ್ ಗಾಡಿ ಅದ. ಕೊರನಗಲ್ಲಿಂದ ಬಂದೈತಿ. ಈಗ ಅದ ಎಲ್ಲಿ ಹೊಂಟೈತೆ ಮಹಾರಾಷ್ಟ್ರ ಗಿರಾಷ್ಟ್ರ ಎಲ್ಲರೂ ಹೊಂಟಿರ್ಬೋದು ಟ್ರೈನ್.
ಕರೆಕ್ಟಿಗೆ ಟೈಮ್ 10:45 ಆತ. ಕೋಲಾರ ರೀಚ್ ಆಗೀನಿ. ಇಲ್ಲೇ ನೋಡೋಣ ನಾಷ್ಟದ ಅಂಗಡಿ ಅಲ್ಲಿ ಬಿಜಾಪುರದಾಗ ಮಾಡ್ಬೇಕಂತ ಮಾಡಿದ್ದೆ, ಆದರೆ ಒಟ್ಟು ಎಷ್ಟಿದ್ದಿಲ್ಲ. ಅದ್ರ ಸಂಬಂಧ ಈಗ ಇಲ್ಲಿ ಕೋಲಾರಕ್ಕೆ ಬಂದೀನಿ. ಇಲ್ಲೇ ನೋಡೋಣ, ಇಲ್ಲೇ ನಾಷ್ಟದ ಅಂಗಡಿ ಚಲೋ ಇದ್ರೆ ಇಲ್ಲೇ ನಾಷ್ಟ ಮಾಡಿ ಹೋಗೋಣ ಅಂತ. ಈಗ ನಾಷ್ಟ ಇವತ್ತು ನಮ್ದು ಪುರಿ ತೊಗೊಂಡು ಕೋಲಾರದಾಗ ನಟ್ ನಡ್ಬೇಕು. ಟ್ಯಾಕ್ಟರ್ ಪಲ್ಟಿಯಾಗಿ ಇದನ್ನು ಕಟ್ಟಾಗೈತೆ. ಅದ್ರದ್ದು ಪಾಪ ಒಂದು ಟೈರ ಹೊರಗೆ ಬಂದೈತಿ, ಎಕ್ಸಲ್ ಕಟ್ಟಾಗಿ. ನಾಷ್ಟ ಅಂತೂ ಆತು ನಮ್ದು. ಇಲ್ಲಿಂದ ಸೀದಾ ಹೋಗು ನಾವೀಗ ಹುಬ್ಳಿಗೆ. ಟೈಮ್ 10:55 ಆಗಿಲ್ಲ. ಹೊರ ಬಂದೀನಿ ನಾನು. ಟೈಮ್ ಕರೆಕ್ಟಿಗೆ 1:15 ಆತು. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ನವಲ್ಗೊಂದು ರೀಚ್ ಆದೆ. ನವಲ್ಗೊಂದು ಸಿಟಿ ಹೊರಗೆ ಅದೀನಿ ಈಗ. ಯಾಕಂದ್ರೆ ಅಲ್ಲೇ ಸಿಟಿ ಒಳಗೆ ವಿಡಿಯೋ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ಇವತ್ತು ಸಂಡೇ ಎಲ್ಲ ಟ್ರಾಫಿಕ್ ಜಾಮ್ ಆಗಿ ಆಕೈತಿ ಗ್ಯಾರಂಟಿ. ಅದ್ರ ಸಂಬಂಧ ಇಲ್ಲೇ ವಿಡಿಯೋ ಮಾಡ್ಕೊಂಡು ಹೊಂಟೀನಿ ಈಗ. ಇನ್ನು ಇಲ್ಲಿಂದ 40 ಕಿಲೋಮೀಟ್ರ್ ಐತಿ ಹುಬ್ಳಿ. ಅಮಾವಾಸ್ಯೆ ಸಂಬಂಧ ಯಮನೂರು ಫುಲ್ ಜಾಮ್ ಐತಿ ನೋಡ್ರಿ. ಅಲ್ಲಿ ಮಂದಿ ಎಷ್ಟು ಬಂದವರೆಲ್ಲ ಇಲ್ಲೇ. ಯಾಕಂದ್ರೆ ಎಲ್ಲ ಹಾಲರ್ತೈತಲ್ಲ, ಅದಕ್ಕೆ ಇಲ್ಲೇ ಜಳಕಕ್ಕೆ ಹೋಗ್ತಾರಲ್ಲ ಹಳ್ಳಕ್ಕೆ. ಅದ್ರ ಸಂಬಂಧ ಇಲ್ಲೇ ಜಾಮ್ ಆಗೈತಿ ಇವತ್ತು ನೋಡ್ರಿ. ಬಸ್ನಾಗ ಇಷ್ಟೊತ್ತನ ಮುಕ್ಕೊಂಡಿದ್ದ, ಈಗ ಎತ್ತರ ಆತು ಪಾಪ. ಗಾಡಿ ಕೆಳ ಸೈಡ್ ಬಂದ್ಕೂಳೆ ಹಾಗೆ ನಾನು ಹುಬ್ಳಿ ರೀಚ್ ಅದೇ. ರಿಂಗ್ ರೋಡ್ ಹೇಳ್ದ ಸೀದಾ ಈಗ ನಮ್ಮ ಮನೆ ಕಡೆ ಹೊಂಟೀನಿ. ಇಲ್ಲೇ ಮುಂದೆ ಬ್ರಿಡ್ಜ್ ಕಾಣ್ತೈತಲ್ಲ, ಬ್ರಿಡ್ಜ್ ಕೂಡ ಕಾಶಿ ಲೆಫ್ಟ್ ಹೋಗ್ಬೇಕು. ಇಲ್ಲಿಂದ ಭಾಳ ದೂರ ಇಲ್ಲ, ಒಂದು 3 ಕಿಲೋಮೀಟ್ರ್ ಐತಿ ನಮ್ಮ ಮನೆ ಅಷ್ಟೇ. ಬರೀ ಈಗ ಸೀದಾ ಮನೆಗೆ ಹೋಗೋಣ. ಇವತ್ತು ಸಂಡೇ ಐತಿ, ಕಂಪ್ನಿ ಬಂದಿರೋದಕ್ಕೆ ಅದ್ರ ಸಂಬಂಧ.